ನನಗೆ ಗೊತ್ತಾಗಲಿಲ್ಲ ಅದು. ಸ್ವಲ್ಪ ಮುಂದೆ ಹೋದೆ. ಆಮೇಲೆ ಏನೋ ಒಂಥರ ಸೌಂಡ್ ಆಗ್ತಿತ್ತು. ಅಂತ ಸೌಂಡ್ ಬರ್ತಾ ಇತ್ತು. ಜೊತೆಗೆ ನನಗೆ ಏನೋ ಒಂಥರ ಇಂಜೆಕ್ಷನ್ ಕೊಟ್ಟಂಗಾಯಿತು. ಆಮೇಲೆ ಕಾಲು ನೋಡ್ಕೊಂತೀನಿ, ಕಾಲಿಂದ ರಕ್ತ ಬರ್ತಾ ಇದೆ. ಅಂದರೆ ಅಲ್ಲಿ ಕನ್ಫರ್ಮ್ ಆಯಿತು ನನಗೆ ಹಾವು ಕಚ್ಚಿದೆ ಅಂತ. ನನಗೆ ಹಾವು ಕಚ್ಚಿಬಿಡ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಮತ್ತೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಕಾಲ ತುಳಿಯೋಕೆ ಹೋಗ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನನಗೆ 2016 ಟೈಮಲ್ಲಿ ಒಂದು ಹಾವು ಕಚ್ಚಿತ್ತು. ಕೊಳಕ್ಮಂಡ್ಲ ಕೇಳಿರಬೇಕು. ಜಗತ್ತಿನಲ್ಲೇ ಒನ್ ಆಫ್ ದ ಪಾಯ್ಸನಸ್ ಸ್ನೇಕ್ ಅದು. ಆ ಹಾವು ಕಚ್ಚಿದಾಗ ನನಗೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ್ಯಂಡ್ ಈ ಹಾವು ಕಚ್ಚಿದಾಗ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ. ಈ 2016 ಟೈಮಲ್ಲಿ ನಾನು ಕುವೆಂಪು ಯೂನಿವರ್ಸಿಟಿಯಲ್ಲಿ MSc ಓದ್ತಾ ಇದ್ದೆ. ನಿಮಗೆ ಗೊತ್ತಿರುತ್ತೆ, ನಮ್ಮ ಕುವೆಂಪು ಯೂನಿವರ್ಸಿಟಿ ಇರೋದೆಲ್ಲ ಫಾರೆಸ್ಟ್ ಏರಿಯಾದಲ್ಲಿ. ಹಂಗಾಗಿ ನಮ್ಮ ಫಾರೆಸ್ಟ್ ಏರಿಯಾದಲ್ಲಿ ಇರೋದ್ರಿಂದ ಅವಾಗ ಈ ಕಾಡಿನ ಪ್ರಾಣಿಗಳೆಲ್ಲ ಬರೋದೆಲ್ಲ ಸಾಮಾನ್ಯ ಆಗಿತ್ತು. ಅದೇ ಥರ ನಾನೇನು ಮಾಡಿದ್ದೆ ಅಂದರೆ MSc ಓದ್ಬೇಕಾದ್ರೆ ನಾನು ಅಲ್ಲೇ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಇತ್ತು. ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದೆ. ಒಂದಿನ ಹಿಂಗೆ ಸಂಜೆ 7 ಗಂಟೆ ಹಂಗೆ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಕ್ಯಾಂಪಸ್ಸಿಂದ ಹೊರಗಡೆ ಹೋಗಿದ್ದೆ. ಆಮೇಲೆ ಮತ್ತೆ 7:15 ಹಂಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಹಾಸ್ಟೆಲ್ಗೆ ಹೋಗೋಣ ಅಂತ ಕ್ಯಾಂಪಸ್ ಒಳಗಡೆ ಬಂದೆ. ಆಲ್ರೆಡಿ 7 ಗಂಟೆ ಆಗಿರೋದ್ರಿಂದ ಆಲ್ರೆಡಿ ಕತ್ಲಾಗಿತ್ತು. ಸೊ ಬೀದಿ ದೀಪಗಳೆಲ್ಲ ಹಾಕಿದ್ರು. ಬಟ್ ಆದ್ರೂ ಮರದ ನೆರಳಿರುತ್ತಲ್ಲ, ಆ ಮರದ ನೆರಳೆಲ್ಲ ರೋಡ್ ಮೇಲಿತ್ತು. ಹಿಂಗೆ ನಾನೇನು ಮಾಡಿದೆ ಅಂದರೆ ನಡ್ಕೊಂಡು ಹೋಗ್ಬೇಕಾದ್ರೆ ದಾರಿ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇರಲಿಲ್ಲ. ಸ್ವಲ್ಪ ಮುಂದ್ಗಡೆ ಮರಗಳು ನೋಡ್ಕೊಂಡು ಅದು ಇದು ನಡ್ಕೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ರೋಡ್ ಮೇಲ್ಗಡೆ ಈ ದೊಡ್ಡ ಕೊಳಕ್ಮಂಡ್ಲ ಮಲಗಿಬಿಟ್ಟಿದೆ. ನಾನು ಅದು ನೋಡಲಿಲ್ಲ. ಅದ್ರ ಮೇಲೆ ಕಾಲಿಟ್ಬಿಟ್ಟೆ. ನಾನು ಕಾಲು ಇಡ್ಬೇಕಾದ್ರೆ ಹೆಂಗೆ ಇಟ್ಟಿದ್ದೀನಿ ಅಂದರೆ ಕರೆಕ್ಟಾಗಿ ತಲೆಯಿಂದ ಸ್ವಲ್ಪ ಹಿಂದೆ ಭಾಗ ಅಲ್ಲಿಗೆ ಇಟ್ಬಿಟ್ಟಿದ್ದೀನಿ. ಅದು ಇಟ್ಟಿದ ತಕ್ಷಣ ಅದೇನು ಮಾಡ್ಬಿಡ್ತು ಅಂದರೆ ನನಗೆ ಕಚ್ಚಿಬಿಡ್ತು. ನನಗೆ ಗೊತ್ತಾಗಲಿಲ್ಲ ಅದು. ಸ್ವಲ್ಪ ಮುಂದೆ ಹೋದೆ. ಆಮೇಲೆ ಏನೋ ಒಂಥರ ಸೌಂಡ್ ಆಗ್ತಿತ್ತು. ಅಂತ ಸೌಂಡ್ ಬರ್ತಾ ಇತ್ತು. ಜೊತೆಗೆ ನನಗೆ ಏನೋ ಒಂಥರ ಇಂಜೆಕ್ಷನ್ ಕೊಟ್ಟಂಗಾಯಿತು. ಹಿಂದ್ಗಡೆ ತಿರುಗಿದ್ರು ನೋಡಿದ್ರೆ ಹಾವು ದೊಡ್ಡ ಹಾವು ಒಳ್ಳೆ ಹೆಬ್ಬಾವು ಥರ ಇದೆ. ಹೆಬ್ಬಾವು ಥರ ಇದೆ, ಅದು ಹೋಗ್ತಾ ಇದೆ. ಜೊತೆಗೆ ನನಗೆ ಏನೋ ಒಂಥರ ಇಂಜೆಕ್ಷನ್ ಕೊಟ್ಟಂಗಾಯಿತು. ಆಮೇಲೆ ಕಾಲು ನೋಡ್ಕೊಂತೀನಿ, ಕಾಲಿಂದ ರಕ್ತ ಬರ್ತಾ ಇದೆ. ಅಂದರೆ ಅಲ್ಲಿ ಕನ್ಫರ್ಮ್ ಆಯಿತು ನನಗೆ ಹಾವು ಕಚ್ಚಿದೆ ಅಂತ. ಬೇರೆಯವ್ರು ಹೇಳೋದು ಕೇಳಿರ್ತೀವಿ, ಅವ್ರಿಗೆ ಹಾವು ಕಚ್ಚಿತ್ತು, ಇವ್ರಿಗೆ ಹಾವು ಕಚ್ಚಿತ್ತು ಅಂತ. ಅದೇ ನಮಗೆ ಎಕ್ಸ್ಪೀರಿಯನ್ಸ್ ಆದಾಗ ನಮ್ಗೆ ಅದು ನಂಬಿಕೆ ಆಗಲ್ಲ. ಅದು ನನಗಂತೂ ನಂಬಿಕೆ ಆಗಲಿಲ್ಲ. 2-3 ನಿಮಿಷ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ದಂಗೆ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟೆ. ಆ ಟೈಮಲ್ಲಿ ಯಾರೂ ಕ್ಯಾಂಪಸ್ಸಲ್ಲಿ ಇರಲಿಲ್ಲ. ಪೂರ್ತಿ ಆಲ್ಮೋಸ್ಟ್ ಎಲ್ಲ ಹಾಸ್ಟೆಲಲ್ಲಿದ್ದರು. ಯಾವಾಗ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ನೆಕ್ಸ್ಟ್ ಹಾವು ಮೇಲೆ ಮತ್ತೆ ಅಟ್ಯಾಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ಅಂದರೆ ಹಾವಲ್ಲಿ ಅದ್ರ ಪಾಡಿಗೆ ಮಲಗಿತ್ತು. ನಾನೇ ಹೋಗಿ ತುಳಿದು ಕಚ್ಚಿಸ್ಕೊಂಡಿದ್ದೀನಿ. ಈಗ ಹಾವು ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ಕಚ್ಬಿಟ್ಟು. ನನಗೆ ಹಾವು ಕಚ್ಬಿಡ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಮತ್ತೆ ಅದ್ರ ಮೇಲೆ ಅಟ್ಯಾಕ್ ಮಾಡಿ ಕಾಲ ತುಳಿಯೋಕೆ ಹೋಗ್ತಾ ಇದ್ದೀನಿ. ನನ್ನ ದೃಷ್ಟಿಗೆ ಹೆಂಗೋ ಅದು ತಪ್ಪಿಸ್ಕೊಂಡು ಹೋಗ್ಬಿಟ್ಟು, ಇಫ್ ಇನ್ ಕೇಸ್ ನಾನೇರು ಮತ್ತೆ ತುಳಿಯೋಕೆ ಹೋಗಿ ಕರೆಕ್ಟಾಗಿ ಹೊಟ್ಟೆ ಮೇಲೆ ಕಾಲಿಟ್ಬಿಟ್ಟು ಮುದಿದಲ್ಲಿ ಕಾಲಿಟ್ಟಿದ್ರೆ ಕರೆಕ್ಟಾಗಿ ಮತ್ತೆ ಬ್ಯಾಕ್ ಇನ್ನೊಂದ್ಸತಿ ಅಟ್ಯಾಕ್ ಮಾಡಿ ಮತ್ತೆ ಪಾಯ್ಸನ್ ವಿಷವಾಗಿರೋದು ನನ್ನ ಬಾಡಿಗೆ. ಬಟ್ ಅದೇ ಅಂಥ ಟೆನ್ಷನ್ ಟೈಮಲ್ಲಿ ಇನ್ನೊಂದು ನನಗೆ ಕೈಯಲ್ಲಿ ಹೆಂಗೋ ಮೊಬೈಲ್ ಇದ್ಬಿಡ್ತಲ್ಲ, ಆ ಟೈಮ್ ನಾನು ಒಳ್ಳೆ ಕೆಲಸ ಏನು ಮಾಡಿದ್ದು ಅಂದರೆ ಎಲ್ಲಾದರೂ ಬೇರೆ ಕಡೆ ಹೋಗೋದಕ್ಕೂ ಮುಂಚೆನೇ ಒಂದು ಫೋಟೋ ತಗೊಂಡು ಇಟ್ಕೊಬಿಟ್ಟೆ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಈಗ ಹೆಂಗೋ ಹಾವು ಕಚ್ಚಿತ್ತಲ್ಲ, ನಾನೇ ನನ್ನ ಮೊಬೈಲಿಂದನೇ 108 ಫೋನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅವರು ಕಾಲ್ ಪಿಕ್ ಮಾಡಿದ್ರು, ಎಲ್ಲ ಕೇಳ್ತಾ ಇದ್ದಿಲ್ಲ, ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ಅಂದರೆ ಎಲ್ಲಿ ಯಾವ ಪ್ಲೇಸ್ ಅದು ಇದು ಅಂತ. ಕುವೆಂಪು ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದೀನಿ, ಅವ್ರಿಗೆ ಗೊತ್ತೇ ಆಗ್ತಿಲ್ಲ. ತಿರ್ಗಿ ನಾನೇನು ಮಾಡಿಬಿಟ್ಟೆ ಅಂದರೆ ಕಾಲ್ ಕಟ್ ಮಾಡಿಬಿಟ್ಟೆ. ಅದೇ ಟೈಮಲ್ಲಿ ನನ್ನ ಫ್ರೆಂಡು ಇನ್ನೊಬ್ಬ ಬೈಕಲ್ಲಿ ಬಂದ. ಆ ಟೈಮಲ್ಲಿ ಅವ್ನಿಗೆಲ್ಲ ಹೇಳಿದೆ ಈ ಥರ ಹಾಕೋಚಿದೆ ಹೆಂಗೆ ಅಂತ. ಅವನೇನು ಮಾಡ್ದ ಅಂದರೆ ನಾನು ಸೀದಾ ನಮ್ಮ ಇದರಲ್ಲೇ ಕ್ಯಾಂಪಸ್ ಒಳಗಡೆ ಒಂದು ಹಾಸ್ಪಿಟಲ್ ಇದೆ, ಆ ಹಾಸ್ಪಿಟಲ್ಗೆ ಹೋದ್ವಿ. ಬಟ್ ಆಲ್ರೆಡಿ ಒಂದು 7:30 ಆ ಥರ ಟೈಮ್ ಆಗಿತ್ತಲ್ಲ. ಸೊ ಯಾರೋ ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇರಲಿಲ್ಲ. ಅದೇ ಟೈಮಲ್ಲಿ ಕೆಲವರು ಬೇರೆ ಫ್ರೆಂಡ್ಸ್ಗಳೆಲ್ಲ ಗೊತ್ತಾಗ್ಬಿಟ್ಟು ಆ ಹಾಸ್ಪಿಟ್ಲ್ ಹತ್ರ ಬಂದರು. ನಾನೇನು ಮಾಡಿದೆ ಅಂದರೆ ಆ ಟೈಮಲ್ಲಿ ನಾನು ತಗೊಂಡಿದ್ದಲ್ಲ ಆ ಫೋಟೋಸ್ನೆಲ್ಲ ನಮ್ಮ ಕೆಲವರು ಫ್ರೆಂಡ್ಸ್ಗಳೆಲ್ಲ ತೋರಿಸ್ದೆ. ಅದರಲ್ಲಿ ಕೆಲವರು ಈ ಯಾವ ಬಗ್ಗೆ ತಿಳ್ಕೊಂಡಿರೋರು ಅವ್ರು ನೋಡ್ಬಿಟ್ಟು ಗೊತ್ತಾಯಿತು ಇದು ಕೊಳಕ್ಮಂಡ್ಲ ಅಂತ. ಯಾವಾಗ ಕೊಳಕ್ಮಂಡ್ಲ ಅಂತ ಗೊತ್ತಾಯಿತು ಅವ್ರಿಗೆ ಪೂರ್ತಿ ಅವ್ರಿಗೂ ಭಯ ಆಗಕ್ಕೆ ಶುರುವಾಯಿತು. ಬಟ್ ನನಗೆ ಅದು ಹೇಳ್ತಿಲ್ಲ ಅವರು. ಬಟ್ ಆದರೂ ನನಗೆ ಗೊತ್ತಾಗ್ತಿದೆ ಏನೋ ವಿಷಯದ ಹಾವೇ ನಂಗೆ ಕಚ್ಚಿರೋದು ಅಂತ. ನೆಕ್ಸ್ಟು ಅವರೆಲ್ಲ ಸೇರಿಕೊಂಡು ಕ್ಯಾಂಪಸ್ ಒಳಗಡೆ ಒಂದು ಕ್ವಾರ್ಟರ್ಸ್ ಇದೆ. ಆ ಕ್ವಾರ್ಟರ್ಸಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಅವ್ರ ಹತ್ರ ಕರ್ಕೊಂಡೋಗಿದ ತಕ್ಷಣ ಎಲ್ಲ ಪೂರ್ತಿ ಅವ್ರು ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡೋರು ನಮ್ಮ ಹುಡುಗರೆಲ್ಲ. ಅಂದರೆ ಅವ್ರಿಗೆ ಕಚ್ಚಿರೋದು ಕೊಳಕ್ಮಂಡ್ಲ ಅಂತ. ಅವಾಗ ಅವರು ಡಾಕ್ಟ್ರು ಒಳ್ಳೆ ಸಜೆಷನ್ ಕೊಟ್ಟರು. ಅಂದರೆ ನೀವು ಇಲ್ಲಿ ನಾವು ಹುಡುಗರು ನಮ್ಮ ಫ್ರೆಂಡ್ಸಲ್ಲಿ ಏನು ಅಂದ್ಕೊಂಡಿದ್ರು ಅಂದರೆ ಅಲ್ಲೇ ಸುತ್ತಮುತ್ತಲ ಹಾಕ್ಕೊಳ್ಳಿ, ಅಲ್ಲೆಲ್ಲ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ರು. ಬಟ್ ಈ ಅವ್ರೇನು ಮಾಡ್ಬಿಟ್ರು ಅಂದರೆ ಇದು ಸಖತ್ತು ವಿಷದ ಹಾವು, ಹಂಗಾಗಿ ನೀವು ಟೈಮ್ ವೇಸ್ಟ್ ಮಾಡ್ದಂಗೆ ಸೀದಾ ಶಿವಮೊಗ್ಗಕ್ಕೆ ಹೋಗ್ಬಿಟ್ರಿ ಅಂತ ಒಂದೊಳ್ಳೆ ಸಜೆಷನ್ ಕೊಟ್ಟರು. ಬಟ್ ನನ್ನ ಪರಿಸ್ಥಿತಿ ಹೇಳೋದಾದರೆ ಫುಲ್ಲು ಭಯ. ಅಷ್ಟೊಂದು ದೊಡ್ಡ ಅಂದರೆ ನನಗೂ ಆಲ್ರೆಡಿ ಅವ್ರು ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಿದೆ ಆ ವಿಷದ ಹಾವೇ ಅಂತ. ಬಟ್ ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡಿದ್ರು ಅಂದರೆ ಶಿವಮೊಗ್ಗಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು ಆಂಬುಲೆನ್ಸ್ ಡ್ರೈವರ್ ಅದೇ ಕ್ವಾರ್ಟರ್ಸಲ್ಲಿದ್ದರು, ಅವ್ರ ಹತ್ರ ಹೋದ್ವಿ. ನನ್ನ ದೃಷ್ಟಕ್ಕೆ ಆಂಬುಲೆನ್ಸ್ ಡ್ರೈವರು ಸಹ ಇನ್ನೇನು ಊರಿಗೆ ಹೋಗ್ತಾಯಿದ್ರು ಬೇರೆ ಊರಿಗೆ. ಬಟ್ ನಾವು ಹೋದ್ವಿ, ಅವ್ರು ಆಂಬುಲೆನ್ಸ್ ಡ್ರೈವರು ಸಿಕ್ಕಿದ್ರು. ಸೊ ಹಿಂಗಾಗಿದೆ, ಬೇಗ ಅರ್ಜೆಂಟು ಶಿವಮೊಗ್ಗಕ್ಕೆ ಹೋಗಬೇಕು ಅಂದ್ಬಿಟ್ಟು ಆಂಬುಲೆನ್ಸಲ್ಲಿ ಸೀದಾ ಶಿವಮೊಗ್ಗಕ್ಕೆ ಹೊರಟ್ವಿ. ಬಟ್ ಈ ಟೈಮಲ್ಲಿ ನನಗೇನು ಫಸ್ಟ್ ಏಡ್ ಥರ ಮಾಡಲಿಲ್ಲ. ಲೈಕ್ ಈಗ ಫಿಲಮೆಲ್ಲ ತೋರಿಸ್ತಾರಲ್ಲ, ಪ್ಲಸ್ ಮಾರ್ಕ್ ಕೊಯ್ಯೋದು, ಆಮೇಲೆ ನೆಕ್ಸ್ಟು ಇನ್ನೇನೇನೋ ಮಾಡ್ತಾರಲ್ಲ ಬಾಯಲ್ಲಿ ಕಾಲು ವಿಷ ಕಚ್ಚಿರೋ ಪಾರ್ಟ್ಗೆ ಕಚ್ಬಿಟ್ಟು ರಕ್ತ ಇರ್ಬಿಟ್ಟು ಉಗಿತಾರಲ್ಲ, ಅದೆಲ್ಲ ಆ್ಯಕ್ಚುಲಿ ಅದು ಮಾಡಲೂಬಾರ್ದು, ಅದೇನೂ ಮಾಡಲಿಲ್ಲ ಬಟ್ ನಾನೇನು ಮಾಡಿದ್ದೆ ಅಂದರೆ ಒಂದು ಕರ್ಚೀಪಲ್ಲಿ ಸ್ವಲ್ಪ ಕಚ್ಚಿರೋ ಪಾರ್ಟಿಂದ ಮೇಲ್ಗಡೆ ಟೈಟಾಗಿ ಕಟ್ಟು ಹಿಡ್ಕೊಂಡಿದ್ದೆ. ಒಂದು ಬರ್ತಾ ಒಂದು ಅರ್ಧ ಗಂಟೆ ಟೈಮ್ ಕಳೆದು ಆಮೇಲೆ ನೆಕ್ಸ್ಟ್ ಶಿವಮೊಗ್ಗಕ್ಕೆ ಆಂಬುಲೆನ್ಸಿಗೆ ಹೋಗ್ತಾ ಇದ್ವು. ಆಮೇಲೆ ನನಗೆ ಏನೋ ಒಂಥರ ವಿಲ್ ಪವರ್ ಶುರು ಆಗ್ಬಿಡ್ತು. ಅಂದರೆ ಏನೋ ಒಂಥರ ವಿಲ್ ಪವರ್ ಬಂದ್ಬಿಡ್ತು. ಅಂದರೆ ಆಗಿದ್ದಾಗಲಿ ಏನೋ ಥರ ಇನ್ನೇನು ಕಚ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ, ಅದನ್ನು ಫೇಸ್ ಮಾಡಲೇಬೇಕು ಅನ್ನೋ ಲೆವೆಲ್ಗೆ ನಾನು ಪ್ರಿಪೇರ್ ಆದೆ.
ನೆಕ್ಸ್ಟು ಶಿವಮೊಗ್ಗ ಹೋಗ್ಬಿಟ್ವಿ. ಶಿವಮೊಗ್ಗದಲ್ಲಿ ನಂಜಪ್ಪ ಹಾಸ್ಪಿಟ್ಲಿಗೆ ನಾವು ಹೋಗಿದ್ದು. ಅಲ್ಲಿ ನನ್ನ ಫ್ರೆಂಡ್ಸು ಸವಿ, ಸೌಮ್ಯ, ನಂದನ್ ಅಂತ ಇದ್ದರು. ಅವರೆಲ್ಲ ಸೇರ್ಕೊಂಡು ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ನೋಡಿ, ಅಡ್ಮಿಟ್ ಆದಾಗ ನನಗೆ ಒಳ್ಳೆ ಚೆನ್ನಾಗಿ ಯೂಸ್ ಆಗಿದ್ದು ಅಂದರೆ, ನಾನು ಮೊಬೈಲಲ್ಲಿ ಹಾವು ಕಚ್ಚಿದಾಗ ಫೋಟೋ ತಗೊಂಡಿದ್ನಲ್ಲ ಹಾವಿಂದು, ಆ ಹಾವಿನ ಫೋಟೋನೇ. ಏನಕ್ಕೆ ಅಂದರೆ, ಈ ಹಾವುಗಳಲ್ಲಿ 2 ಥರ ವಿಷ ಇರುತ್ತೆ. ಕೆಲವೊಂದು ಹಾವುಗಳು, ಫಾರ್ ಎಕ್ಸಾಂಪಲ್ ಈ ನಾಗರಾವ್ ಇದೆಯಲ್ಲ, ಅದನ್ನು ನ್ಯೂರೋಟಾಕ್ಸಿಕ್ ಅಂತ ಕರೀತಾರೆ. ಅದನ್ನೆಲ್ಲ ಈ ನಮ್ಮ ಬ್ರೈನ್ಗೆ ಎಫೆಕ್ಟ್ ಮಾಡುತ್ತೆ. ಈ ಕೊಳಕಮಳ್ಳ ಇದೆಯಲ್ಲ, ಅದೆಲ್ಲ ಈಮೋಟಾಕ್ಸಿಕ್ ಅಂತ ಕರೀತಾರೆ. ಅಂದರೆ ಅದರೆಲ್ಲ ನಮಗೆ ಬ್ಲಡ್ನೆಲ್ಲ ವಿಷ ಮಾಡಿಬಿಟ್ಟು ಕಿಡ್ನಿ ಡ್ಯಾಮೇಜ್ ಮಾಡಿಬಿಡುತ್ತೆ. ಹಾಗಾಗಿ ಈ ಹಾಸ್ಪಿಟ್ಲ್ಗಳಲ್ಲಿ ನ್ಯೂರೋಟಾಕ್ಸಿಕ್ ನಾಗರಾವ್ಗೆ ಸಪ್ರೇಟು ವಿಷದ್ದು ಇಂಜೆಕ್ಷನ್ ಇರುತ್ತೆ. ಈ ಕೊಳಕಮಳ್ಳದ್ದು ಯೂಮೋಟಾಕ್ಸಿಕ್ ಹಾವುಗಳಿಗೆ ಸಪ್ರೇಟ್ ವಿಷದ್ದು ಇಂಜೆಕ್ಷನ್ ಇರುತ್ತೆ. ಈಗ ಗೊತ್ತಾಗುತ್ತಲ್ಲ ಬೇಗ, ಅಂದರೆ ಕೊಳಕಮಳ್ಳ ಅಂತ, ಈಮೋಟಾಕ್ಸಿಕ್ ವಿಷ ಅಂತ. ಹಂಗಾಗಿ ಆ ಇಂಜೆಕ್ಷನ್ನೇ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿಬಿಡ್ತಾರೆ. ಬಟ್ ಆದರೂ ಹೇಳಿದರು ಡಾಕ್ಟರ್, ಮೇ ಬಿ ಬದುಕೋದು ಡೌಟು, ನಾಳೆ ಅಷ್ಟೊತ್ತಿಗೆ ಬೆಳಗ್ಗೆ ಅಷ್ಟೊತ್ತಿಗೆ ಇಫ್ ಇನ್ ಕೇಸ್ ಬದುಕಿದ್ರೂ 40% ಕಿಡ್ನಿ ಹೋಗಿರುತ್ತೆ ಅಂತ. ಆದರೂ ಅದೇ ನನಗೇನು ನನ್ನ ವಿಷಯದಲ್ಲಿ ಏನು ಯೂಸ್ ಆಗಿದ್ದು ಅಂದರೆ, ಫಸ್ಟು ಆ ಫೋಟೋ ತೆಗ್ದಿದ್ದೆಲ್ಲ ಹಾವಿಂದು ಅದೊಂದು. ಆಮೇಲೆ ತುಳಿಬೇಕಾದ್ರೆ ಏನು ಮಾಡಿದ್ದೆ ಅಂದರೆ, ಸ್ವಲ್ಪ ತಲೆಯಿಂದ ಹಿಂದ್ಗಡೆ ತುಳಿದಿದ್ನಲ್ಲ, ಸೊ ಕತ್ತತ್ರ ಆಲ್ಮೋಸ್ಟ್ ತುಳಿದಿದ್ದು. ಸೊ ಹಂಗಾಗಿ ಅದೇನಾಗಿದೆ ಅಂದರೆ, ಇದನ್ನ ಹಿಂದ್ಗಡೆ ಕಚ್ಚಬೇಕಾದ್ರೆ ಸರಿಯಾಗಿ ಕಚ್ಚಕ್ಕಾಗಿಲ್ಲ. ಸೊ ವಿಷನೂ ಸಹ ಸ್ವಲ್ಪ ಕಮ್ಮಿ ಹೋಗಿತ್ತು. ಜೊತೆಗೆ ಯೂನಿವರ್ಸಿಟಿಯಿಂದ ಕುವೆಂಪು ಯೂನಿವರ್ಸಿಟಿಯಿಂದ ಶಿವಮೊಗ್ಗ ಅರೌಂಡ್ 30 ಕಿಲೋಮೀಟರ್ಸು. ಅಷ್ಟು ಆಲ್ಮೋಸ್ಟ್ ನಾವು ವಿತಿನ್ ಒನ್ ಅವರ್ ಒಳಗಡೆ ಆಲ್ರೆಡಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಇದೆಲ್ಲ ರೀಸನಿಂದ ಸ್ವಲ್ಪ ನನಗೇನಾಯಿತು ಅಂದರೆ, ಬೇಗನೆ ಅವತ್ತಿನ ಬೆಳಗ್ಗೆ ಆಲ್ರೆಡಿ ಹೋಗಿದ ತಕ್ಷಣ ಟ್ರೀಟ್ಮೆಂಟ್ ಕೊಟ್ವಿ. ಅವತ್ತಿನ ಬೆಳಗ್ಗೆ ICUಯಿಂದ ಆಲ್ಮೋಸ್ಟು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡೋ ಲೆವೆಲ್ಗೆ ಆಯಿತು. ಅಂದರೆ ಓವರಾಲ್ ಏನು ಹೇಳ್ಬೋದು ಅಂದರೆ, ಫಸ್ಟು ಹಾವು ಕಚ್ಚಿದಾಗ ನಮಗೆ ಬೇಕಾಗಿರೋದು ಒಂದು ವಿಲ್ ಪವರ್. ಅಂದರೆ ಎಷ್ಟೊಂದು ಜನ ಹಾವು ಕಚ್ಚಿರೋ ವಿಷಯಕ್ಕಿಂತ ಈವನ್ ಈ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಅಂದರೆ ಬೇಗ ಪ್ಯಾನಿಕ್ ಆಗಿ ಸಾಯೋರೇ ಜಾಸ್ತಿ. ಹಾಗಾಗಿ ಫಸ್ಟು ಪ್ಯಾನಿಕ್ ಆಗೋಕೆ ಹೋಗಬಾರ್ದು. ಯಾಕೆಂದರೆ ಆಲ್ಮೋಸ್ಟ್ ಈ ಕಿಂಗ್ ಕೋಬ್ರಾ ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಏನೇನು ಪಾಯ್ಸನಸ್ ಸ್ನೇಕ್ಸ್ ಇದೆಯಲ್ಲ ಇಂಡಿಯಾದಲ್ಲಿ, ಆಲ್ಮೋಸ್ಟ್ ಎಲ್ಲದಕ್ಕೂ ಇಂಜೆಕ್ಷನ್ ಇದ್ದೇ ಇದೆ. ನಾವು ಫಸ್ಟ್ ಏನು ಮಾಡಬೇಕು ಅಂದರೆ, ಈ ಬೇಗ ಲೇಟ್ ಮಾಡೋಕೆ ಹೋಗಬಾರ್ದು. ಜೊತೆಗೆ ಈ ಪ್ಲಸ್ ಮಾರ್ಕದಲ್ಲಿ ಕುಯ್ಯೋದು, ಆಮೇಲೆ ನೆಕ್ಸ್ಟು ಬಾಯಲ್ಲಿ ಕಚ್ಚಿರೋ ಪಾರ್ಟಲ್ಲಿ ಬಾಯಿ ಹಾಕ್ಬಿಟ್ಟು ರಕ್ತ ಹೀರ್ಕೊಳೋಕ್ಕೆಲ್ಲ ಮಾಡೋದು, ಇದೆಲ್ಲ ಮಾಡೋಕೆ ಹೋಗ್ಬಾರ್ದು. ಈವನ್ ಕಟ್ಟೋದು, ಹಾವು ಕಚ್ಚಿರೋ ಪಾರ್ಟ್ ಸ್ವಲ್ಪ ಮೇಲ್ಗಡೆ ಕರ್ಚಿಪ್ ಕಟ್ತೀವಲ್ಲ, ಅದು ಏನು ಬೇಕಾಗಿಲ್ಲ. ಓವರಾಲ್ ಏನು ಬೇಕಾಗಿರೋದು ಅಂದರೆ, ಒಂದು ಹಾವು ಕಚ್ಚಿದ ತಕ್ಷಣವೇ ಆ ಕಚ್ಚಿರೋ ಪಾರ್ಟ್ನ ಮೂವ್ಮೆಂಟ್ ಮಾಡ್ದಂಗೆ ನೋಡ್ಕೊಳ್ಳೋದು. ಇನ್ನೊಂದು, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಬೇಗ ಹಾಸ್ಪಿಟ್ಲಿಗೆ ತೋರಿಸೋದು, ನಿಯರೆಸ್ಟ್ ಹಾಸ್ಪಿಟ್ಲು. ಈವನ್ ಎಷ್ಟೊಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಸಹ ಎಷ್ಟೊಂದು ಎಲ್ಲ ಥರದ್ದು ಆ್ಯಂಟಿ ಸ್ನೇಕ್ ವೆನಮ್ ಇಂಜೆಕ್ಷನ್ಗಳು ಸಿಗ್ತವೆ. ಆಮೇಲೆ ಹೇಳಿದ್ನಲ್ಲ, ಇಲ್ಲಿ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಹಾವುಗಳಿದೆ ಅದಕ್ಕೆಲ್ಲ ಆಲ್ಮೋಸ್ಟು ಆ್ಯಂಟಿ ಸ್ನೇಕ್ ವೆನಮ್ ಇಂಜೆಕ್ಷನ್ ಇದ್ದೇ ಇದೆ. ಸೊ ಹಂಗಾಗಿ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಮೇಯ್ನಾಗಿ ಫಸ್ಟು ಬೇಗ ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಜೊತೆಗೆ ನಮ್ಮ ವಿಲ್ ಪವರ್ ಚೆನ್ನಾಗಿರಬೇಕು. ಅಂದರೆ ಏನೇ ಆದರೂ ನಾನು ಫೇಸ್ ಮಾಡೋ ಲೆವೆಲ್ಗೆ. ಆವಾಗ ಆ್ಯಕ್ಚುಲಿ ನನಗೂ ಅಷ್ಟೇ, ಆ ಟೈಮಲ್ಲಿ ಎಷ್ಟೊಂದು ಕಲಿಸ್ಬಿಡ್ತು. ಆ ಟೈಮಲ್ಲಿ ನನಗೆ ಅದು ಧೈರ್ಯ ಬಂದ್ಬಿಡ್ತಲ್ಲ, ಆ ಧೈರ್ಯ ಏನು ಮಾಡ್ಬಿಡ್ತು ಅಂದರೆ, ಇದುವರೆಗೂ ಅನಿಸ್ತದೆ ನನಗೆ ಅದೇ ವರ್ಕೌಟ್ ಆಗೋದು.